ಡಕಾಯಿತ್ ಇದು ತೆಲುಗು ಸಿನಿಮಾ. ಈ ಸಿನಿಮಾ ಪೈಪೋಟಿಗೆ ಬಿದ್ದಿದ್ದು ಟಾಕ್ಸಿಕ್ ಜೊತೆಗೆ. ಮಾರ್ಚ್ 19ನೇ ತಾರೀಕು ನಾವು ಬರ್ತಾ ಇದೀವಿ ಅಂತ ಮೂವಿ ಟೀಮ್ ಅವರು ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ರು. ಆವಾಗ್ಲೇನೆ ಟಾಕ್ಸಿಕ್ ಪೋಸ್ಟ್ ಪಾನ್ ಆದ್ಮೇಲೆ ಇವರು ಕೂಡ ಪೋಸ್ಟ್ ಪಾನ್ ಮಾಡ್ಕೊಂಡ್ರು ಏಪ್ರಿಲ್ 10ನೇ ತಾರೀಕಿಗೆ. ಇನ್ನ ಇವಾಗ ರಿಲೀಸ್ ಆಗಿರೋ ಈ ಸಿನಿಮಾ ಹೇಗಿದೆ ಅಂತ ಕೇಳಿದರೆ ಆಸ್ ಇಟ್ ಈಸ್ ಲಿಟ್ಲ್ ಬಿಟ್ ನಾರ್ಮಲ್ ಮೂವಿ. ಅದ್ವಿಶೇಷ್ ಹಾಗೇನೆ ರೊನಾಲ್ಡ್ ಠಾಕೂರ್ ಇಬ್ರು ಆಕ್ಟ್ ಮಾಡಿರುವಂತ ಈ ಸಿನಿಮಾ ಆಡಿಯನ್ಸ್ ನ ಒಂದು ಲೆವೆಲ್ ಗೆ ಗ್ರಿಪ್ ಆಗಿ ಹಿಡ್ಕೋತದೆ, ಲಿಟ್ಲ್ ಬಿಟ್ ಅಷ್ಟೇ ಲೂಸ್. ಅದ್ವಿ ಅವರು ತುಂಬಾನೇ ಫೇಮಸ್ ಆಗಿದ್ದು ಇಟ್ ಚಾಪ್ಟರ್ 2 ಬಂದಾಗ ಅವ್ರ ಆಕ್ಟಿಂಗ್, ಸಿನಿಮಾದ ಸ್ಟೋರಿ ಏಕ್ದಮ್ ಟಾಪ್ ನಾಚ್ ಆಗಿ ಆಡಿಯನ್ಸ್ ಗಳನ್ನ ಗ್ರಿಪ್ ಆಗಿ ಹಿಡ್ಕೊಂಡಿತ್ತು ಆ ಮೂವಿ. ಅದಾದ್ಮೇಲೆ ಟಾಪ್ ಹೀರೋ ಲಿಸ್ಟ್ ಅಲ್ಲಿ ಇವರು ಕೂಡ ಆಡ್ ಆದ್ರು. ಇನ್ನು ಈ ಸಿನಿಮಾ ನೋಡೋದಾದ್ರೆ ಆಕ್ಷನ್, ಡ್ರಾಮಾ, ಥ್ರಿಲ್ಲರ್, ರೊಮ್ಯಾಂಟಿಕ್ ಮೂವಿ. ಒಂದು ರೊಮ್ಯಾಂಟಿಕ್ ಆಗಿರುವಂತ ಲವ್ ಡ್ರಾಮಾನ ತಗೊಂಡೋಗಿ ಯಾವ ರೀತಿ ಕ್ರೈಮ್ ಕನೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಈ ಸಿನಿಮಾದಲ್ಲಿ. ಅದು ಮಾತ್ರ ಸೂಪರ್ ಆಗಿತ್ತು. ಸಿನಿಮಾದಲ್ಲಿ ಇರುವಂತ ಹೀರೋ ಹರಿ, ಇವನ್ಗೊಬ್ಳು ಲವರ್ ಇರ್ತಾಳೆ, ಅವಳೇನೆ ಜೂಲಿಯೆಟ್. ಈ ಸಿನಿಮಾದ ಹೀರೋಯಿನ್ ರೊನಾಲ್ಡ್ ಠಾಕೂರ್ ಅವರು. ಹರಿಗೆ ಜೂಲಿಯೆಟ್ ಮೇಲೆ ಲವ್ ಆಗುತ್ತೆ, ಲವ್ ಅಟ್ ಫಸ್ಟ್ ನೈಟ್ ಕೂಡ ಆಗುತ್ತೆ. ಯು ನೋ ವಾಟ್ ಐ ಮೀನ್. ಎಲ್ಲ ಆದ್ಮೇಲೆ ಇಬ್ರು ಸೇರ್ಕೊಂಡು ಓಡೋಗ್ಬಿಟ್ಟು ಮದುವೆ ಆಗ್ಬೇಕು ಅಥವಾ ಮನೇಲೆ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೇಕು ಅಂತ ಪ್ಲಾನ್ ಹಾಕತ್ತಾರೆ. ಬಟ್ ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇನೆ. ಹರಿನ ಜೂಲಿಯೆಟ್ ಹಿಡ್ಕೊಟ್ಬಿಡ್ತಾಳೆ ಪೊಲೀಸ್ಗೆ, ಜೈಲ್ಗೆ ಕಳಿಸ್ಬಿಡ್ತಾಳೆ, ಪಾರ್ಸಲ್ ಮಾಡ್ಬಿಡ್ತಾಳೆ. ಹಾಗಿದ್ರೆ ಜೂಲಿಯೆಟ್ ಯಾಕೆ ಈ ರೀತಿ ಮಾಡಿದ್ಲು, ಇದರಿಂದ ನಡೆದಿರುವಂತ ಆ ಸ್ಟೋರಿ ಆದ್ರೂ ಏನು, ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಸಿನಿಮಾನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ನೀವು. ಓಪನಿಂಗ್ 10 to 15 ಮಿನಿಟ್ಸ್ ಒಳಗಡೆನೆ ಬ್ಯಾಕ್ಲಾಗ್ ಸ್ಟೋರಿನ ತೋರಿಸ್ತಾರೆ. ಅಂದ್ರೆ ಯಾವ ರೀತಿ ಲವ್ ಆಯ್ತು, ಇವರಿಬ್ರ ಮಧ್ಯೆ ಏನಾಯ್ತು, ಯಾಕೆ ಇಲ್ಲಿಗೆ ಬಂದ ಅನ್ನೋದನ್ನ ಸ್ಪೀಡ್ ಆಗಿ ತೋರಿಸ್ತಾರಲ್ಲ, ಅದೊಂದ್ ರೀತಿ ಚೆನ್ನಾಗಿತ್ತು. ಬಟ್ ಇನ್ ಡೆಪ್ತ್ ಆಗಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಫೀಲ್ ಆಗುತ್ತೆ. ಸಿನಿಮಾದಲ್ಲಿ ಇವ್ರು ಮಾತ್ರ ಅಲ್ದೇನೆ ಅನುರಾಗ್ ಕಶ್ಯಪ್, ಪ್ರಕಾಶ್ ರಾಜ್ ಇವರು ಕೂಡ ಆಕ್ಟ್ ಮಾಡಿದ್ದಾರೆ. ಅವರವರ ಪಾರ್ಟ್ ಪೋರ್ಷನ್ ಏನಿದೋ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಅನ್ನೋದು ನಿಮ್ಗೆ ಫೀಲೇ ಆಗಲ್ಲ. ಓಕೆ ಅನ್ನೋ ಒಂದು ಲೆವೆಲ್ ಅಲ್ಲಿ ಇತ್ತು ಇವರಿಬ್ಬರ ಆಕ್ಟಿಂಗ್ ಸ್ಕಿಲ್ಸ್ ಹಾಗೇನೆ ಪರ್ಫಾರ್ಮೆನ್ಸ್. ಸಿನಿಮಾದ ಫಸ್ಟ್ ಆಫ್ ಆಸ್ ಇಟ್ ಈಸ್ ನಾರ್ಮಲ್ ಆಗಿತ್ತು, ಅಷ್ಟೊಂದು ಗ್ರಿಪ್ ಆಗಿ ಏನು ಹಿಡ್ಕೊಳ್ಳಲ್ಲ ನಿಮ್ಮನ್ನ. ಒಂದು 10 years ಬ್ಯಾಕ್ ಬಂದಿರುವಂತ ಸಿನಿಮಾಗಳ ನೀವು ನೋಡಿರ್ತೀರಲ್ಲ, ತೆಲುಗು, ತಮಿಳ್, ಕನ್ನಡ 10 years ಬ್ಯಾಕ್ ಸಿನಿಮಾಗಳು ಯಾವ ರೀತಿ ಬಂದಿದ್ವೋ ಅದೇ ಲೆವೆಲ್ ಅಲ್ಲಿ ಈ ಸಿನಿಮಾನು ಕೂಡ ನಿಮ್ಮನ್ನ ಫೀಲ್ ಮಾಡೋದಂತೂ ಪಕ್ಕ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದಷ್ಟು ಸೀಕ್ರೆಟ್ ಗಳೆಲ್ಲ ರಿವೀಲ್ಡ್ ಆಗ್ತಾ ಹೋಗ್ತಾ ಇರ್ತವೆ. ಹರಿ ಹೆಂಗ್ ಕನೆಕ್ಟ್ ಆದ, ಅವನ್ ಬ್ಯಾಕ್ಲಾಗ್ ಸ್ಟೋರಿ ಏನು, ಅಲ್ಲೇನ್ ನಡೀತು, ಜೂಲಿಯೆಟ್ ಯಾಕೆ ಈ ರೀತಿ ಮಾಡಿದ್ಲು, ಅದರಿಂದ ಈ ನಡೆದಿರೋದೇನು, ಇದೆಲ್ಲ ನಿಧಾನಕ್ಕೆ ರಿವೀಲ್ಡ್ ಆಗ್ತಾ ಒಂದ್ ರೀತಿ ಗುಡ್ ಫೀಲಿಂಗ್ ಕೊಡುತ್ತೆ. ಬಟ್ ಅಷ್ಟೊಂದು ಎನರ್ಜಿಟಿಕ್ ಆಗಿ ನಿಮ್ಮನ್ನ ಗ್ರಿಪ್ ಆಗಿ ಇಟ್ಕೊಳ್ಳಲ್ಲ. ಸೊ ಆಸ್ ಇಟ್ ಈಸ್ ಹಿಂದೆ ಬಂದಿರೋ ಸಿನಿಮಾಗಳ ತರನೇ ಇದು ಇದೆ ಅನ್ನೋ ಒಂದು ಫೀಲ್ ಅಂತೂ ಪಕ್ಕ ನಿಮ್ಗೆ. ಇನ್ನು ಕೊನೆ ಕ್ಲೈಮ್ಯಾಕ್ಸ್ ಅಷ್ಟೊಂದೇನು ಹ್ಯಾಪಿ ಎಂಡಿಂಗ್ ಆಗಿಲ್ಲದೆ ಇದ್ರು ಕೂಡ ರೋಮಿಯೋ ಜೂಲಿಯೆಟ್ಗೋಸ್ಕರ ತಾಜ್ ಮಹಲ್ ಕಟ್ತಾಗೆ ಇವನು ಏನೋ ಕಟ್ಬಿಟ್ಟು ಹೋಯ್ತಾನೆ. ಫಿನಿಶ್. ಸೊ ಈ ಸಿನಿಮಾ ಟಾಕ್ಸಿಕ್ ಜೊತೆ ಫೈಟ್ ಬೀಳೋದಕ್ಕೆ ಅಂತ ಆವಾಗ್ಲೇ ಅನೌನ್ಸ್ಮೆಂಟ್ ಮಾಡಿದ್ರು. ಅಕಸ್ಮಾತ್ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ಕೊಂಡು ಅವ್ರ ಜೊತೆಗೆ ಪೈಪೋಟಿಗೆ ಬಿದ್ಬಿಟ್ಟಿದ್ರೆ ತೋಪೆದ್ದೋಗ್ಬಿಟ್ಟಿರೋದು. ಐ ಮೀನ್ ಈ ತರ ರೆಗ್ಯುಲರ್ ಸ್ಟೋರಿಗಳನ್ನೇ ಮತ್ತೆ ನೋಡ್ತಾ ನಿಮ್ಗೆ ಕಿವಿ ಒಳಗಡೆ ಮೊಳೆ ಹಾಕೊಂಡು ಕೆರ್ಕೊಳ್ಳೋ ತರ ಸಿಚುವೇಶನ್ ಬಂದಿರೋದು. ಹಾಗಂದ್ ಮಾತ್ರಕ್ಕೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಒನ್ ಟೈಮ್ ವಾಚಬಲ್. ಅದು ಕೂಡ ಅಷ್ಟಕ್ಕಷ್ಟೇನೆ. ಸಿಗ್ತೀನಿ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.